ನಮಸ್ತೆ ಎಲ್ಲರಿಗೂ. ನಿಮ್ಮ ಕಾಯಿಲೆಗಳನ್ನು ಗುಣಪಡಿಸುವ ಅತ್ಯಂತ ಸುಲಭವಾದ ಆನಾಪಾನಸತಿ ಮಾರ್ಗದರ್ಶನ ಧ್ಯಾನ. ಈ ಮಾರ್ಗದರ್ಶನ ಧ್ಯಾನವನ್ನು ಹೇಗೆ ಮಾಡುವುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಮಾರ್ಗದರ್ಶನ ಧ್ಯಾನವನ್ನು ನಡೆಸಿಕೊಡುತ್ತಿರುವ ನಾನು ಆಶಾ ರಾಣಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ನಮ್ಮ ಈ ಮಾರ್ಗದರ್ಶನ ಧ್ಯಾನವನ್ನು ಪ್ರಾರಂಭ ಮಾಡೋಣ. ಧ್ಯಾನಕ್ಕೆ ಕುಳಿತುಕೊಳ್ಳುವ ವಿಧಾನವನ್ನು ತಿಳಿಸುತ್ತೇನೆ. ಎಲ್ಲರೂ ಗಮನವಿಟ್ಟು ಕೇಳಿ ಸ್ನೇಹಿತರೆ. ನಮ್ಮ ಎರಡೂ ಕೈಗಳನ್ನು ಒಂದರೊಳಗೆ ಒಂದನ್ನು ಲಾಕ್ ಮಾಡಿಕೊಳ್ಳೋಣ. ನಮ್ಮ ಎರಡೂ ಪಾದಗಳನ್ನು ಒಂದರೊಳಗೆ ಒಂದನ್ನು ಜೋಡಿಸಿ ಲಾಕ್ ಮಾಡಿಕೊಳ್ಳೋಣ ಸ್ನೇಹಿತರೆ. ಸಂಪೂರ್ಣ ಆರಾಮವಾಗಿ ಅನಂತರವಾಗಿ ಈ ಧ್ಯಾನವನ್ನು ಪ್ರಾರಂಭಿಸೋಣ. ಹಾಗೆಯೇ ನಮ್ಮ ಎರಡೂ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳೋಣ ಸ್ನೇಹಿತರೆ. ಮುಖದಲ್ಲಿ ನಗು ಇರಲಿ ಸ್ನೇಹಿತರೆ. ನಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ಒಳಗೆ ತೆಗೆದುಕೊಳ್ಳುವಂತಹ ಶ್ವಾಸ, ಹೊರಗೆ ಬಿಡುವಂತಹ ಶ್ವಾಸ, ಇವು ಎರಡು ಮಧ್ಯ ಕೂಡಿರುವಂತಹ ಸ್ಥಿತಿ. ಇದುವೇ ಧ್ಯಾನ ಸ್ಥಿತಿ. ನಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸುತ್ತಾ ಆಲೋಚನಾ ಸ್ಥಿತಿಗೆ ತಲುಪೋಣ ಸ್ನೇಹಿತರೆ. ನಮ್ಮ ಈ ಧ್ಯಾನಕ್ಕೆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಮತ್ತೆ ಸ್ವರ್ಣಮಾಲಾ ಪತ್ರಿಜಿಯವರನ್ನು ಆಹ್ವಾನಿಸೋಣ. ಮತ್ತು ಮಹಾವತಾರ್ ಬಾಬಾಜಿ, ರಾಂಪಾ ಮಾಸ್ಟರ್, ಓಸೋ ಪರಮಹಂಸ ಇವರನ್ನು ಕೂಡ ಧ್ಯಾನಕ್ಕೆ ಆಹ್ವಾನಿಸೋಣ. ಪ್ರಕೃತಿ ಮಾತೆ, ಸೀತಾಮಾತೆ, ಸಪ್ತ ಋಷಿ ಪತ್ನಿಯರನ್ನು ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಹಾಗೆ ಏಂಜಲ್ಸ್, ಅಸ್ಟ್ರಲ್ ಪಿರಮಿಡ್ ಮಾಸ್ಟರ್ಸ್, ಕ್ರಿಸ್ಟಲ್ಸ್ನ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಅನೇಕ ಆಲೋಚನೆಗಳು ಬರುತ್ತಿರಬಹುದು ಸ್ನೇಹಿತರೆ. ಅದನ್ನ ಕಟ್ ಮಾಡುತ್ತಾ ಉಸಿರಿನ ಕಡೆ ಗಮನ ಹರಿಸಿ ಸ್ನೇಹಿತರೆ. ಸಹಜವಾಗಿ ನಡೆಯುತ್ತಿರುವ, ಸುದೀರ್ಘವಾಗಿ ನಡೆಯುತ್ತಿರುವ ಈ ಉಸಿರಾಟದ ನಡುವೆ ಇರೋಣ ಸ್ನೇಹಿತರೆ. ಉಸಿರಾಟದ ಜೊತೆ ಇರುತ್ತಾ ಆಲೋಚನೆಗಳಿಂದ ಮುಕ್ತವಾಗೋಣ ಸ್ನೇಹಿತರೆ. ನಮ್ಮ ಎಲ್ಲಾ ಆಲೋಚನೆಗಳಿಂದ ಮುಕ್ತವಾಗಲಿ. ನಮ್ಮ ಬ್ರಹ್ಮ ರಂಧ್ರದಿಂದ ಅತಿ ಹೆಚ್ಚು ವಿಶ್ವಶಕ್ತಿಯು ಹರಿಯಲು ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಬ್ರಹ್ಮರಂಧ್ರದಿಂದ ಪ್ರವೇಶಿಸುತ್ತಿರುವ ಈ ವಿಶ್ವ ಪ್ರಾಣಶಕ್ತಿಯು ನಮ್ಮ ಮೆದುಳಿನ, ನಮ್ಮ ಎಲ್ಲಾ ನರನಾಡಿಗಳಲ್ಲಿ ಹರಿಯುತ್ತಿದೆ ಸ್ನೇಹಿತರೆ.
ಹೀಗೆ ಹರಿಯುತ್ತಿರುವ ವಿಶ್ವಶಕ್ತಿಯನ್ನು ಗಮನಿಸೋಣ ಸ್ನೇಹಿತರೆ. ನಮ್ಮ ರಕ್ತ ಕಣ ಕಣದಲ್ಲೂ ಈ ವಿಶ್ವಶಕ್ತಿಯನ್ನು ಹರಿಯುವುದನ್ನು ಗಮನಿಸೋಣ ಸ್ನೇಹಿತರೆ. ಈ ವಿಶ್ವಶಕ್ತಿಯು ಬೆಳಕಿನ ಜ್ವಾಲೆಯಂತೆ ನಮ್ಮ ದೇಹದ ಒಳಗೆ ಹರಿಯುತ್ತಿದೆ. ಈ ವಿಶ್ವಶಕ್ತಿಯನ್ನು ಗಮನಿಸೋಣ ಸ್ನೇಹಿತರೆ. ನಮ್ಮ ದೇಹದಲ್ಲಿರುವ ಪ್ರತಿ ಕಣ ಕಣದಲ್ಲಿಯೂ ವಿಶ್ವಶಕ್ತಿಯು ತುಂಬ್ತಾ ಇದೆ ಸ್ನೇಹಿತರೆ. ಉಸಿರಾಟದ ಮೇಲೆ ಗಮನವಿರಲಿ ಸ್ನೇಹಿತರೆ. ಹೀಗೆ ಧ್ಯಾನ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿ, ನಮ್ಮ ದೇಹದಲ್ಲಿ ನಮ್ಮ ಆರೋಗ್ಯವು ಯಾವುದೇ ಕಾಯಿಲೆಗಳಿಂದ ಮುಕ್ತವನ್ನು ಹೊಂದುತ್ತದೆ ಸ್ನೇಹಿತರೆ. ಈಗ ಸಹಜ ಸ್ಥಿತಿಗೆ ಬರೋಣ ಸ್ನೇಹಿತರೆ. ಸಹಜ ಸ್ಥಿತಿಗೆ ನಿಧಾನವಾಗಿ ಸಹಜ ಸ್ಥಿತಿಗೆ ಬರೋಣ ಸ್ನೇಹಿತರೆ. ಎರಡೂ ಕೈಗಳನ್ನು ನಿಧಾನವಾಗಿ ಉಜ್ಜಿ ಕಣ್ಣುಗಳ ಮೇಲೆ ಇಡು. ನಿಧಾನವಾಗಿ ಕೈಗಳನ್ನು ತೆಗೆದು ಕಣ್ಣುಗಳನ್ನು ಓಪನ್ ಮಾಡಿ. ಹೀಗೆ ಪ್ರತಿದಿನ ನಿಮ್ಮ ವಯಸ್ಸಿಗೆ ತಕ್ಕಷ್ಟು ಧ್ಯಾನ ಮಾಡುವುದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ. ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಹಾಕುತ್ತೆ. ಹೀಗೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಧ್ಯಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ. ಓಕೆ ಸ್ನೇಹಿತರೆ, ಈ ಧ್ಯಾನ ಮಾರ್ಗದರ್ಶನ ಧ್ಯಾನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್.